ನಮಸ್ಕಾರ ವೀಕ್ಷಕರೇ, ಮಹಿಳಾ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುವ ಮತ್ತು ಬೆಂಬಲಿಸುವ ಗುರಿಯೊಂದಿಗೆ ತಾಂತ್ರಿಕ ಮತ್ತು ತಾಂತ್ರಿಕೇತರ ಕ್ಷೇತ್ರಗಳಲ್ಲಿ ಪದವಿ ಪೂರ್ವ ಮತ್ತು ಡಿಪ್ಲೊಮಾ ಕೋರ್ಸ್ಗಳನ್ನು ಓದುತ್ತಿರುವಂತಹ ಭಾರಿ ವಾಹನ ಚಾಲಕರ ಹೆಣ್ಣು ಮಕ್ಕಳಿಗೆ ಒಂದು ಹಣಕಾಸಿನ ನೆರವು ನೀಡುವ ಉದ್ದೇಶದಿಂದ ಒಂದು ಸ್ಕಾಲರ್‌ಶಿಪ್ ಯೋಜನೆಯನ್ನ ಜೆಕೆ ಟೈರ್ ಅಂಡ್ ಇಂಡಸ್ಟ್ರಿಯಲ್ ಲಿಮಿಟೆಡ್ ಕಂಪನಿಯು ಪರಿಚಯಿಸುತ್ತಿದೆ. ಈ ಈ ಒಂದು ಸ್ಕಾಲರ್‌ಶಿಪ್ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನ ನೋಡಿ. ವೀಕ್ಷಕರೇ, ಜೆಕೆ ಟೈರ್ ಶಿಕ್ಷಾ ಸಾರಥಿ ಸ್ಕಾಲರ್‌ಶಿಪ್ ಪ್ರೋಗ್ರಾಂ 2024-25 ಒಂದು ಅರ್ಜಿಯನ್ನ ಆಹ್ವಾನಿಸಿದ್ದಾರೆ ಸ್ಕಾಲರ್‌ಶಿಪ್‌ಗೆ. ಆ ಒಂದು ಸ್ಕಾಲರ್‌ಶಿಪ್‌ಗೆ ಏನೆಲ್ಲ ಅರ್ಹತೆಗಳಿರಬೇಕು ಅಂತ ನಾವು ನೋಡೋದಾದ್ರೆ, ಭಾರಿ ವಾಹನ ಚಾಲಕರ ಹೆಣ್ಣು ಮಕ್ಳು ಯಾರಿರ್ತಾರೆ ಅವ್ರು ಮಾತ್ರ ಈ ಒಂದು ಸ್ಕಾಲರ್‌ಶಿಪ್‌ಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ತಾಂತ್ರಿಕ ಮತ್ತು ತಾಂತ್ರಿಕೇತರ ಪದವಿ ಪೂರ್ವ ಕೋರ್ಸ್‌ಗಳು ಮತ್ತು ಡಿಪ್ಲೊಮಾ ಕೋರ್ಸ್‌ಗಳನ್ನು ಓದುತ್ತಿರುವಂತಹ ಮಹಿಳಾ ವಿದ್ಯಾರ್ಥಿನಿಯರು ಯಾರಿರ್ತಾರೆ ಅವ್ರು ಮಾತ್ರ ಈ ಒಂದು ಸ್ಕಾಲರ್‌ಶಿಪ್‌ಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಮತ್ತು ಈ ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ ಕನಿಷ್ಠ 55% ಒಂದಿಗೆ ಇವರು ಉತ್ತೀರ್ಣರಾಗಿರಬೇಕು ಮತ್ತು ಕುಟುಂಬದ ವಾರ್ಷಿಕ ಆದಾಯ 5 ಲಕ್ಷ ಮತ್ತು ಅದಕ್ಕಿಂತ ಕಡಿಮೆ ಇರಬೇಕು ಮತ್ತು ಅರ್ಜಿದಾರರು ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರಾಖಂಡ, ಕರ್ನಾಟಕ, ತಮಿಳುನಾಡು ಅಲ್ಲಿ ವಾಸವಾಗಿರಬೇಕಾಗಿರುತ್ತದೆ ಮತ್ತು ಜೆಕೆ ಟೈರ್ ಎಂಪ್ಲಾಯ್ ಯಾರಿರ್ತಾರೆ ಅವರು ಈ ಒಂದು ಸ್ಕಾಲರ್‌ಶಿಪ್‌ಗೆ ಅರ್ಜಿಯನ್ನ ಸಲ್ಲಿಸುವಂತಿಲ್ಲ. ಮತ್ತು ಈ ಒಂದು ಸ್ಕಾಲರ್‌ಶಿಪ್‌ಗೆ ಎಷ್ಟು ನೀಡ್ತಾರೆ ಅಂತ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಅದನ್ನ ನಾವು ನೋಡೋದಾದ್ರೆ, ತಾಂತ್ರಿಕ ಪದವಿ ಪೂರ್ವ ಕೋರ್ಸ್‌ಗಳಿಗೆ 25,000 ರುಗಳ ಒಂದು ಸ್ಕಾಲರ್‌ಶಿಪ್ ಅನ್ನ ನೀಡ್ತಾರೆ ಮತ್ತು ತಾಂತ್ರಿಕವಲ್ಲದ ಪದವಿ ಪೂರ್ವ ಕೋರ್ಸ್‌ಗಳಿಗೆ 15,000 ರುಗಳ ಒಂದು ವಿದ್ಯಾರ್ಥಿ ವೇತನವನ್ನ ನೀಡ್ತಾರೆ. ಡಿಪ್ಲೊಮಾ ಕೋರ್ಸ್‌ಗಳಿಗೆ 15,000 ರುಗಳ ಒಂದು ಸ್ಕಾಲರ್‌ಶಿಪ್ ಅನ್ನ ನೀಡ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಈ ಸ್ಕಾಲರ್‌ಶಿಪ್‌ಗೆ ಅರ್ಜಿ ಹಾಕ್ಲಿಕ್ಕೆ ಕೆಲವು ದಾಖಲೆಗಳನ್ನ ನಾವು ನೋಡೋದಾದ್ರೆ, ಇತ್ತೀಚಿನ ಭಾವಚಿತ್ರ ಅಂದ್ರೆ ಒಂದು ಪಾಸ್‌ಪೋರ್ಟ್ ಫೋಟೋವನ್ನ ಹೊಂದಿರಬೇಕು ಮತ್ತು ಸ್ಥಳೀಯ ಈಗ ಯಾವ ಕಾಲೇಜಲ್ಲಿ ನೀವು ಸೇರ್ತೀರಾ ಅಲ್ಲಿ ಸೇರಿರೋದು ಒಂದು ಪ್ರವೇಶ ಪತ್ರ ಏನಿರುತ್ತೆ ಅದನ್ನ ನೀವು ಒದಗಿಸಬೇಕಾಗಿರುತ್ತದೆ. ಹಿಂದಿನ ವರ್ಷದ ಅಂಕಪಟ್ಟಿಯನ್ನ ನೀವು ಸಹ ನೀಡಬೇಕಾಗಿರುತ್ತದೆ. ಮತ್ತೆ ಶೈಕ್ಷಣಿಕ ವರ್ಷದ ಈಗ ಎಲ್ಲಿ ನೀವು ಜಾಯಿನ್ ಆಗಿರ್ತೀರ ಅಲ್ಲಿ ರಸೀತಿ ಏನಿರುತ್ತೆ ಜಾಯಿನ್ ಆಗಿರೋ ರಸೀತಿಯನ್ನ ಸಹ ನೀಡಬೇಕಾಗಿರುತ್ತದೆ. ಮತ್ತೆ 10ನೇ ತರಗತಿ ಮತ್ತು 12ನೇ ತರಗತಿಯ ಅಂಕಪಟ್ಟಿಯನ್ನು ಸಹ ನೀವು ನೀಡಬೇಕಾಗಿರುತ್ತದೆ. ನಿಮ್ಮ ಕುಟುಂಬದ ಆದಾಯದ ಪುರಾವೆ ಏನಿರುತ್ತೆ ಆ ದಾಖಲಾತಿಯನ್ನ ನೀವು ಒದಗಿಸಬೇಕಾಗಿರುತ್ತದೆ ಮತ್ತು ಯಾರು ಇದಕ್ಕೆ ಅರ್ಜಿ ಸಲ್ಲಿಸ್ತಾರೆ ಅವ್ರದ್ದು ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾನ್ ಕಾರ್ಡ್ ಈ ಒಂದು ದಾಖಲಾತಿಗಳನ್ನ ನೀವು ಹೊಂದಿರಬೇಕಾಗಿರುತ್ತದೆ ಮತ್ತು ಬ್ಯಾಂಕ್ ಪಾಸ್‌ಬುಕ್ ಅನ್ನು ಸಹ ಇಲ್ಲಿ ಒದಗಿಸಬೇಕಾಗಿರುತ್ತದೆ. ಮತ್ತು ಪೋಷಕರು ಈ ವಿದ್ಯಾರ್ಥಿನಿಯರು ಯಾರು ಈ ಒಂದು ಸ್ಕಾಲರ್‌ಶಿಪ್‌ಗೆ ಅರ್ಜಿಯನ್ನ ಸಲ್ಲಿಸ್ತಾರೆ ಅವರು ತಂದೆಯ ವಾಣಿಜ್ಯ ಚಾಲನಾ ಪರವಾನಗಿ ಹೆವಿ ಮೋಟಾರ್ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹೊಂದಿರುವಂತಹ ಒಂದು ದಾಖಲೆಯನ್ನ ಒದಗಿಸಬೇಕಾಗಿರುತ್ತದೆ ಅಥವಾ ಶ್ರಮಿಕ ಕಾರ್ಡ್ ಅನ್ನ ಸಹ ಒದಗಿಸಬಹುದಾಗಿರುತ್ತದೆ. ಮತ್ತು ಈ ಒಂದು ಸ್ಕಾಲರ್‌ಶಿಪ್‌ಗೆ ಹೇಗೆ ಅರ್ಜಿ ಸಲ್ಲಿಸಬಹುದು ಅಂತ ನಾವು ನೋಡೋದಾದ್ರೆ, ಬುದ್ಧಿ ಫಾರ್ ಸ್ಟಡಿ ಈ ವೆಬ್‌ಸೈಟ್‌ಗೆ ಹೋಗಿ ನೀವು ಲಾಗಿನ್‌ಗಾಗಿ ಅಲ್ಲಿ ಒಂದು ಆನ್‌ಲೈನ್ ಅರ್ಜಿಯನ್ನ ನೀವು ಸಲ್ಲಿಸಬಹುದಾಗಿರುತ್ತದೆ. ಮತ್ತೆ ಈ ವೇತನವನ್ನು ವಿದ್ಯಾರ್ಥಿ ವೇತನವನ್ನು ಹೇಗೆ ಆಯ್ಕೆ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ, ನೀವು ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಿರ್ತೀರ ಅವ್ರು ಸಲ್ಲಿಸಿರೋ ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡಿ ಒಂದು ಶಾರ್ಟ್ ಲಿಸ್ಟ್ ಅನ್ನ ಮಾಡ್ತಾರೆ. ಆ ಶಾರ್ಟ್ ಲಿಸ್ಟ್ ಅನ್ನ ಮಾಡಿರುವಂತಹ ವಿದ್ಯಾರ್ಥಿನಿಯರಿಗೆ ಫೋನ್ ಮುಖಾಂತರ ಸಂದರ್ಶನವನ್ನ ಮಾಡಿ ಅಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿನಿಯರಿಗೆ ಅವರ ಬ್ಯಾಂಕ್ ಖಾತೆಗೆ ಹಣವನ್ನ ವರ್ಗಾಯಿಸ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಈ ಸ್ಕಾಲರ್‌ಶಿಪ್ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಪಡ್ಕೋಬೇಕು ಅಂತಂದ್ರೆ ನೀವು ಹೆಲ್ಪ್‌ಲೈನ್ ನಂಬರ್ ಅನ್ನ ಸಹ ನೀಡಿದ್ದಾರೆ. 011430922248 ಈ ಒಂದು ಹೆಲ್ಪ್‌ಲೈನ್ ನಂಬರ್‌ಗೆ ಸೋಮವಾರದಿಂದ ಶುಕ್ರವಾರದವರೆಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಒಳಗಾಗಿ ನೀವು ಕಾಲ್ ಮಾಡಿ ಈ ಸ್ಕಾಲರ್‌ಶಿಪ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀವು ಪಡ್ಕೋಬಹುದಾಗಿರುತ್ತದೆ. ಮತ್ತೆ ಜೆಕೆ ಟೈರ್ ಸ್ಕಾಲರ್‌ಶಿಪ್ .buddy4study.com ಈ ಒಂದು ಮೇಲ್ ಮಾಡಿ ಸಹ ನೀವು ಹೆಚ್ಚಿನ ಮಾಹಿತಿಯನ್ನ ನೀವು ಪಡ್ಕೋಬಹುದಾಗಿರುತ್ತದೆ. ಈ ಸ್ಕಾಲರ್‌ಶಿಪ್‌ಗೆ ಒಂದು ಕೊನೆಯ ದಿನಾಂಕವನ್ನ ನಾವು ನೋಡೋದಾದ್ರೆ 15 ಫೆಬ್ರವರಿ 2025 ಕೊನೆಯ ದಿನಾಂಕವಾಗಿರುತ್ತದೆ. ಈ ದಿನಾಂಕದೊಳಗೆ ಯಾರೆಲ್ಲ ಅರ್ಹ ಅಭ್ಯರ್ಥಿಗಳಿರ್ತಾರೆ ಅವರು ಈ ಸ್ಕಾಲರ್‌ಶಿಪ್‌ಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಜೆಕೆ ಟೈರ್ ಶಿಕ್ಷಾ ಸಾರಥಿ ಸ್ಕಾಲರ್‌ಶಿಪ್ ವಿಶೇಷ ಸ್ಕಾಲರ್‌ಶಿಪ್ ಆಗಿದ್ದು ಇದಕ್ಕೆ ಬೇಗ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗಿರುತ್ತದೆ. ಈ ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.